ನಮ್ಮ ಅಡುಗೆ ಮನೆಯಲ್ಲಿ ನಾರ್ಮಲ್ ಆಗಿ ಇರುವಂತಹ ನಿಂಬೆಹಣ್ಣು, ಕಾಳುಮೆಣಸು ಹಾಗೆ ಕಲ್ಲುಪ್ಪು ಇದು 3 ಇದ್ದರೆ ಸಾಕು. ನಾವು ಈ 3ರ ಮಿಶ್ರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹದೇ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ಈ 3ರ ಕಾಂಬಿನೇಷನನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಮನೆಮದ್ದುಗಳು. ಸೊ ಯಾವುದು ಆ ಮನೆಮದ್ದುಗಳು, ಯಾವ ಆರೋಗ್ಯ ಸಮಸ್ಯೆ, ಹಾಗೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಈಗ ನೋಡ್ಕೊಂಬರೋಣ. ಮೊದಲನೇದು, ನಾನು ಗಂಟಲು ನೋವು ಅಥವಾ ಸೋರ್ ಥ್ರೋಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಫಸ್ಟಿಗೆ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ತಗೊಳ್ಬೇಕು. ಗಂಟಲು ನೋವೆಲ್ಲ ಇದ್ದಾಗ ಬೆಚ್ಚಗಿನ ನೀರು ತುಂಬಾ ಹೆಲ್ಪ್ ಆಗುತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದ್ರೂ ಕೂಡ. ಇದಕ್ಕೆ ಈಗ 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಬಹುದು. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಇಲ್ಲ ಆದರೆ ಕಾಳು ಮೆಣಸಿದ್ರೆ ಅದನ್ನು ಪುಡಿ ಮಾಡ್ಕೊಳ್ಬಹುದು. ಇದಕ್ಕೆ 1 ಪಿಂಚ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಕೂಡ ಗಂಟ್ಲು ನೋವೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಲ್ಲುಪ್ಪು ಸರಿಯಾಗಿ ಕರಗಬೇಕು, ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಿನ ವೆದರ್ ಕಂಡೀಷನಲ್ಲಿ ನಾರ್ಮಲಿ ಗಂಟ್ಲು ನೋವೆಲ್ಲ ಅಂತೂ ತುಂಬ ಜನರಿಗೆ ಕಾಡ್ತಾ ಇರುತ್ತಲ್ವಾ. ರಾತ್ರಿ ಮಲಗುವಾಗ ಕರೆಕ್ಟ್ ಇರ್ತೀವಿ, ಬಟ್ ಬೆಳಿಗ್ಗೆ ಏಳುವಾಗ ಗಂಟ್ಲು ನೋವು ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಥರ ಒಂದು ರೆಮಿಡಿನ ಮಾಡ್ಕೊಳ್ಬಹುದು. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಉಗುರು ಬೆಚ್ಚಗಿದ್ದರೆ ಸಾಕು, ತುಂಬ ಬಿಸಿ ಕೂಡ ಬೇಡ, ತುಂಬ ತಣ್ಣಗೆ ಕೂಡ ಇರಬಾರ್ದು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಇದನ್ನು ಯೂಸ್ ಮಾಡಿಕೊಂಡು ಗಾಗಲ್ ಮಾಡಬೇಕು, ಅಂದರೆ ಬಾಯಿ ಮುಕ್ಕಳಿಸ್ಬೇಕು. ಇದರಿಂದಾಗಿ ಗಂಟ್ಲು ನೋವೇನಿರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿರುತ್ತಲ್ಲ, ಅದು ಬೇಗನೆ ಕಡಿಮೆ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಬೇಕಂದರೆ ಮಾಡಬಹುದು, ಇಲ್ಲ ಆದರೆ ಹೊರಗಡೆ ಎಲ್ಲ ಹೋಗಿ ಬಂದ ತಕ್ಷಣ ಕೂಡ ಮಾಡಬಹುದು. ಗಂಟ್ಲು ತುಂಬಾ ಕ್ಲಿಯರ್ ಆಗುತ್ತೆ, ಏನೂ ಇನ್ಫೆಕ್ಷನ್ ಎಲ್ಲ ಆಗೋದಿಲ್ಲ. ಇದರಲ್ಲಿ ಗಾಗಲ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಹೊತ್ತು ಬೇರೆ ಏನು ಕುಡಿಯೋಕ್ಕೆ ಅಥವಾ ತಿನ್ನೋಕ್ಕೆ ಹೋಗಬೇಡಿ. ಆವಾಗ ಗಂಟ್ಲು ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ. ಇವಾಗ 2ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ನಾನು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ನೀರನ್ನೇ ತೊಗೊಂಡಿರೋದು. ಈ ಮನೆಮದ್ದು ಹೇಳ್ತಾ ಇರೋದು ವೆಯ್ಟ್ ಲಾಸ್ಗೆ. ತುಂಬ ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಈ ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ. ಈ 1 ಲೋಟ ನೀರಿಗೆ ಫಸ್ಟಿಗೆ 1/4 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪುಡಿನ ಹಾಕಬೇಕು. ಇದಕ್ಕೆ ಈಗ 2 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣನ್ನು ನೀರಿಗೆ ಹಾಕಿ ಪ್ರತಿದಿನ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಂಥವರೇ ಈ ಥರ ಕೂಡ ಮಾಡ್ಕೊಳ್ಬಹುದು. ಸ್ವಲ್ಪ ಕಾಳುಮೆಣಸನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಜೇನುತುಪ್ಪ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಫ್ಯಾಟ್ ಬರ್ನ್ ಮಾಡೋದಕ್ಕೆ. ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಕೊಬ್ಬೇನಿರುತ್ತೆ ಅದನ್ನ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಜೇನುತುಪ್ಪನ ಆ್ಯಡ್ ಮಾಡಬಾರ್ದು. ಸೊ ಅದಕ್ಕೆ ನಾನು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ನೀರನ್ನೇ ತೊಗೊಂಡಿರೋದು. ಇದು 3ನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಇದ್ರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ನಿಮಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕೆ ಸೇರ್ತಾ ಇಲ್ಲ ಅಂತಾದರೆ ನೀವು ಬೇರೆ ಟೈಮಲ್ಲಿ ಕೂಡ ಕುಡಿಬಹುದು. ಆದರೆ ಪ್ರತಿದಿನ ಈ ಥರ ಒಂದು ಮಿಶ್ರಣವನ್ನು ಕುಡಿತಾ ಇದ್ದರೆ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ 3ನೇ ಮನೆಮದ್ದನ್ನು ಹೇಳ್ತಾ ಇರೋದು ತಲೆ ಸುತ್ತು ಅಥವಾ ವಾಕರ್ಗೆ ಬಂದಂಗೆ ಆಗೋದು, ಸುಸ್ತು, ನಿಶಕ್ತಿ ಎಲ್ಲ ಇರುತ್ತಲ್ವ, ಇದಕ್ಕೆ ಮನೆಮದ್ದನ್ನು ಹೇಳ್ತಾ ಇರೋದು. ಇದಕ್ಕೆ ಫಸ್ಟಿಗೆ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ತಗೊಳ್ಬೇಕು. ಉಗುರು ಬೆಚ್ಚಗಿದ್ರೆ ಸಾಕು. ಯಾವಾಗಲೂ ನಮಗೆ ಉಗುರು ಬೆಚ್ಚಗಿದ ನೀರು ಕುಡಿದಾಗ ತುಂಬಾ ರಿಲೀಫ್ ಅಂತ ಅನಿಸುತ್ತೆ, ಎಷ್ಟೇ ಸುಸ್ತೆಲ್ಲ ಇದ್ದರೂ ಕೂಡ. ಇದಕ್ಕೆ 1/4 ಚಮಚ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಹಾಕಬೇಕು. ನೆಕ್ಸ್ಟ್ ಒಂದು 4 ಕಾಳು ಉಪ್ಪು ಹಾಕಿದರೆ ಸಾಕು, ಕಲ್ಲು ಉಪ್ಪನ್ನು. ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಕರಗೋ ತನಕ. ಉಪ್ಪು ಕರೆಕ್ಟಾಗಿ ಕರಗಿದ ಮೇಲೆ ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಫ್ರೆಶ್ ನಿಂಬೆಹಣ್ಣಿನ ರಸ ಇದ್ದರೆ ತುಂಬಾ ಒಳ್ಳೆಯದು. ನಿಂಬೆಹಣ್ಣಿನ ರಸವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು. ಸುಸ್ತು ಎಲ್ಲ ಇದ್ದಾಗ ನಮಗೆ ಇನ್ ಕೇಸ್ ಡಿಹೈಡ್ರೇಷನ್ ಆಗಿದ್ದರೂ ಕೂಡ ಈ ಥರ ನಾವು ಮಾಡಿ ಕುಡಿಬಹುದು, ತುಂಬಾ ಹೆಲ್ಪ್ ಆಗುತ್ತೆ. ಸೊ ತಲೆ ಸುತ್ತು, ಸುಸ್ತು, ನಿಶಕ್ತಿ ಎಲ್ಲ ಇದ್ದಾಗ
ಇದು ಮೂರರ ಮಿಶ್ರಣವನ್ನು ಮಾಡಿ ಕುಡಿಬಹುದು. ಈ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೆಚ್ಚಗಿರುವಾಗಲೇ ನಿಧಾನವಾಗಿ ಗುಟುಕಾಗಿ ಕುಡಿಬೇಕು. ಒಂದೇ ಸರಿ ಕುಡಿದು ಬಿಡಬಾರ್ದು, ಮತ್ತು ವಾಮಿಟ್ ಏನಾದರೂ ಆಗಬಹುದು. ಸೊ ನಿಧಾನವಾಗಿ ಈ ಥರ ಮಾಡಿ ಕುಡಿದ್ರೆ ದಿನಕ್ಕೆ 1 ಅಥವಾ 2 ಲೋಟ ಕುಡಿದ್ರೆ ಸಾಕಾಗುತ್ತೆ. ತುಂಬ ಬೇಗನೆ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ನಿಂಬೆಹಣ್ಣು, ಕಾಳುಮೆಣಸು, ಉಪ್ಪು ಇದಿಷ್ಟು ಇದ್ದರೆ ಸಾಕು, ಮನೆಯಲ್ಲಿ ನಾವು ಈಸಿಯಾಗಿ ಎಷ್ಟು ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದಲ್ವ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಮನೆಮದ್ದುಗಳು. ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.